ಸ್ಟಾರ್ಟ್ ಮಾಡಿದೆ ಎಷ್ಟು ಯಾವಾಗ? ಈಗ ರೀಸೆಂಟ್ ಜಾಸ್ತಿ ಆಗುತ್ತೆ ಫ್ರೀ ಆಗುತ್ತೆ ಹೀಗೆ ಎಲ್ಲಿ ಹೋಗ್ತಾರೆ ಆಚೆ? ಸೊ ಹಾಯ್ಲ್ಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಸೊ ನಾನು ಎಲ್ಲಿದ್ದೀನಿ ಅಂತಂದರೆ ನಾನು ಮೇಲ್ಕೋಟೆಯಲ್ಲಿದ್ದೀನಿ. ಮೇಲ್ಕೋಟೆಯಲ್ಲಿ ಏನಕ್ಕೆ ಏನಂತಂದರೆ ಆ್ಯಸ್ ಯೂಸ್ವಲ್ ನಾನು ಬರೋದೇ ಫೋಟೋಶೂಟ್ಗೆ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಅಂತಲೇ ಬರೋದು. ಸೊ ನಾನು ಟ್ರಾವೆಲ್ ಮಾಡೋದೆಲ್ಲ ಕಡಿಮೆ ಆ್ಯಂಡ್ ಈ ಥರದ್ದು ಫೋಟೋಶೂಟಲ್ಲೇ ಟ್ರಾವೆಲ್ ಆಗೋಗುತ್ತೆ ನಮ್ಮದು. ಒಳ್ಳೊಳ್ಳೆ ಲೊಕೇಶನ್ಗಳಿಗೆಲ್ಲ ಹೋಗಿ ಬರ್ತೀವಿ. ಸೊ ಹಂಗಾಗಿ ಪರ್ಸ್ನಲಾಗಿ ಟ್ರಾವೆಲ್ ಹೋಗ್ಬೇಕಂತ ಆಸೆ ಇದೆ, ಸೋಲೋ ರೈಡ್ ಹೋಗ್ಬೇಕಂತ. ಸೊ ನೋಡೋಣ, ಟೈಮ್ ಬಂದಾಗ ಹೋಗೋಣ. ಸೊ ಹಂಗಾಗಿ ಇವಾಗ ನಾನು ಬಂದಿರೋದು ಮೇಲ್ಕೋಟೆಗೆ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು. ಸೊ ಹಾಗಾಗಿ ನಾವು ಒಂದು 4 ಮೆಂಬರ್ಸ್ ಬಂದಿದ್ದೀವಿ ಆ್ಯಂಡ್ ಕ್ಲೈಂಟ್ ಕೂಡ ಇದ್ದಾರೆ. ಸೊ ಇಲ್ಲಿ ಏನು ನಡೀತದೆ, ಹೇಗೆ ಶೂಟ್ ಮಾಡ್ತೀವಿ, ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಅದನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಫಸ್ಟ್ ನೆರಳಲ್ಲಿ ಮಾಡ್ಕೊಂಡು ಆಮೇಲೆ ಬಿಸಿಲಿಗೆ ಬರೋಣ. ಸೊ ಗೈಸ್, ಶೂಟ್ ಸ್ಟಾರ್ಟ್ ಮಾಡಿದ್ದೀವಿ. ಬಿಸಿಲು ರಗ 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 ಅಂತ ಬಿಸಿಲು ಹೊಡಿತಾ ಇದೆ 7 ಗಂಟೆಗೇ. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 3 ಶಾಟ್ ಮುಗಿಸಿದ್ದೀನಿ. ಮತ್ತು ಬಿಸಿಲು ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಫೋಟೋ ತೊಗೊತಾ ಇದ್ದಾರೆ. ಸೊ ಇವತ್ತು ಆ್ಯಕ್ಚುಲಿ ಸಂಡೇ. ಸೊ ಹಂಗಾಗಿ ಬೇಜಾನ್ ಜನ ಬಂದವ್ರೆ, ಸುಮಾರು ಜನ ಫೋಟೋಶೂಟ್ಗೆ ಅಂತಲೇ ಸುಮಾರು ಜನ ಬಂದವ್ರೆ. ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಇಲ್ಲಿಂದ ಮೇಲ್ಕೋಟೆ ಅಲ್ಲಿ ಕಲ್ಲು ಹತ್ರ ಹೋಗಬೇಕು. ನೋಡೋಣ. ಯಾರು ನೋಡ್ಬೇಕು ಹೇಳಿ ಫಸ್ಟ್. ಈಗ ಬರೀ ಫೋಟೋ ಅಲ್ವಾ, ಇಲ್ಲಿಗೆ ಬಂದು ಹೇಳ್ತೀನಿ. ನನಗೆ ಮೂವ್ಮೆಂಟ್ ಇಲ್ಲ ಅಂತ ನಾನು ರೆಡಿ ವಾಕ್. ಏನದು ಸ್ವಲ್ಪ ಸೆಂಟ್ರ್ ಬರ್ತೀರಾ, ಅದು ಫೋಕಸ್ ಇದಾಗುತ್ತೆ. ಇಲ್ಲಿ ಬನ್ನಿ, ಏನೋ ಆಗಲ್ಲ. ರೆಡಿ ಈಗ ಬೆಂಡಾಗಿ, ನೀವು ಸರ್ ಬೆಂಡಾಗಿ ನಾ ಬನ್ನಿ. ಈ ಥರ ನೋಡಿ, ಈ ಥರ ಬೆಂಡಾಗಿ ಕಾಲು ನೋಡಿ ಬನ್ನಿ. ಪ್ರೊಡಕ್ಟ್ ಒಟ್ಟು ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಕರೆಯೋದು ಎಲ್ಲರಿಗೂ. ಸೊ ಗೈಸ್, ಸೊ ಫಸ್ಟ್ ಸಲ ಆರಾಮಾಗಿ ಮುಗಿಸ್ಕೊ ಬಂದ್ವಿ. ಇವಾಗ ನಾವು ಹೋಗ್ತಾ ಇರೋದು ಮೇಲ್ಗಡೆ ಕಂಬ ಇರುತ್ತಲ್ಲ, ಕಂಬ ಹತ್ರ ಹೋಗ್ತಾ ಇದ್ವಿ. ಇಲ್ಲಾಂದರೆ ಕಲ್ಯಾಣಿ ಹತ್ರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಂಗಾಗಿ ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೇಗಿರುತ್ತೆ, ಹೇಗೆ ತೆಗಿತೀವಿ ಅನ್ನೋದನ್ನ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. 3,000 ರೂಪಾಯಿ ಇರುತ್ತೆ. ನಾವು ಎಷ್ಟು ಅವರಾರು ಶೂಟ್ ಮಾಡ್ಬೋದು. ಬಟ್ ನಾವು ಮಾಡೋದೇ ಒಂದು 2-3 ಅವರ್ಸ್ ಅಷ್ಟೇ. ಸೊ ಗೈಸ್, ನಾವು ಹೋಗ್ತಾ ಇದ್ದೀವಿ ಸುಬ್ಬಣ್ಣ ಮೆಸ್ ಕಡೆಗೆ. ಸೊ ಬನ್ನಿ ಹೋಗೋಣ, ಟಿಫನ್ ಮಾಡೋಣ. ಬಂದಿದ್ದು ಆಶೀಶ್ ವಿದ್ಯಾರ್ಥಿ, ಅವನು ಬಂದಾಗ ಫಿಲಮ್ ಇದೇ ಮಸಾಲೆ ಇಡ್ಲಿಯಲ್ಲಿ. ಸೊ ಗೈಸ್, ಟಿಫನ್ ಮುಗೀತು, ಸಾಕಾಗಿತ್ತು. ಸುಬ್ಬಣ್ಣ ಹೋಟ್ಲು ಅಂತ. ಸೊ ಇಲ್ಲಿ ಮೇಲ್ಕೋಟೆಗೆ ಬಂದರೆ ಯಾರು ಮಿಸ್ ಮಾಡಬೇಡಿ. ಸುಬ್ಬಣ್ಣ ಹೋಟ್ಲು ಅಂತ ಲೊಕೇಶನ್ ಹಾಕಿದ್ರೆ ಸಾಕು, ಸಿಗುತ್ತೆ. ಸೊ ಹೋಗಿ ಪುಳಿಯೋಗರೆ ಟೇಸ್ಟ್ ಅಂತೂ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾನು ಒಂದು ಮಸಾಲೆ ದೋಸೆ ತೊಗೊಂಡೆ. ಮಸಾಲೆ ದೋಸೆನೂ ಸೂಪರಾಗಿತ್ತು. ಎಸ್, ತಿಂಡಿ ಆಯಿತು. ಇವಾಗ ಬಂದಿರೋದು ನಾವು ಕಲ್ಯಾಣಿ ಹತ್ರ ಬಂದಿದ್ವಿ. ಇಲ್ಲೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಕ್ಲೈಂಟ್ ಹೋಗಿದ್ದಾರೆ. ಸೊ ಹಾಗಾಗಿ ವೆಯ್ಟಿಂಗು. ಸೊ ಬಿಸಿಲು ಇದೆ, ಬಟ್ ಮ್ಯಾನೇಜ್ ಮಾಡ್ಕೊಂಡು ತೆಗಿಬೇಕಷ್ಟೆ. ಸೊ ತುಂಬ ದಿನ ಗ್ಯಾಪ್ ಕೊಟ್ಟು ವ್ಲಾಗ್ ಮಾಡಿದಾಗ ಏನು ಮಾತಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಸೊ ಎನಿವೇ,
ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಈ ವ್ಲಾಗ್ ಮಾಡ್ತಿರೋದು ರಿಸಲ್ಟು ಪ್ರೀ ವೆಡ್ಡಿಂಗ್ ಮಾಡ್ತಿರೋದು. ಆ್ಯಕ್ಚುಲಿ ಈ ಪ್ರೀ ವೆಡ್ಡಿಂಗ್ ರಿಸಲ್ಟ್ ನಿಮಗೆ ಬೇಕು ಅಂತಂದರೆ, ನೀವು ನೋಡಬೇಕಂತಂದರೆ ನನ್ನ ಇನ್ಸ್ಟಾಗ್ರಾಮ್ ರಾಕ್ ಪ್ಲಾಂಟ್ ಫೋಟೋಗ್ರಫಿ ಅಂತ ಫಾಲೋ ಮಾಡಿ, ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಯಾರಾದರೂ ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ. ಆ್ಯಂಡ್ ಇನ್ನೇನು ಗೈಸ್ ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಇವಾಗ ಕಲ್ಯಾಣಿಲಿ ಶೂಟ್ ಮುಗಿಸ್ಕೊಂಡು ಅದಾಗಿದ್ದ ನಂತರ ಮೇಲ್ಕೋಟೆ ಮೇಲೆ ಕಂಬ ಅಲ್ಲಿಗೆ ಹೋಗಬೇಕು, ನೆಕ್ಸ್ಟ್ ಲೊಕೇಶನ್ಗೆ. ಅಲ್ಲಿ ಹೋಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಏನೇನು ನಡೀತದೆ, ಕಲ್ಯಾಣಿಲಿ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಬಂದರೆ ಹಾಗೆ ನಮ್ಮ ಹನುಮಂಜಿ ಕಾಣಿಸ್ತಾರೆ. ಹುಲಿಗಳೆಲ್ಲ ಹಿಂಗೆ ಮಕ್ಕಳು ರೆಸ್ಟ್ ತಗೋತಾರೆ ರಾತ್ರಿ ಬೇಟೆಗೆ. ಏನಣ್ಣ? ಸಿಂಹಗಳು ಮಲಗಿಲ್ಲ, ರೆಸ್ಟ್ ಮಾಡ್ತಾ ಇವೆ ಬೇಟೆ ಆಡಕ್ಕೆ. ಸೊ ಗೈಸ್ ಕಲ್ಯಾಣಿಗೆ ಬಂದಿದ್ದೀವಿ, ನೀವೇ ನೋಡ್ತಾ ಇದ್ದೀರಾ. ತುಂಬ ಬಿಸಿಲಿದೆ. ಸೊ ಏನು ಮಾಡೋದು ಏನು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲ್ಲ ಐತೆ ಅಲ್ಲಿ ಅವ್ರು ಮಲ್ಗವ್ರೆ, ಇಲ್ಲಿ ನಾವು ಮಲ್ಕೋಬೇಕಂತ. ಇವಾಗ ನಿದ್ದೆ ಇಲ್ಲ ಗಾಯ್ಸ್ 2 ವೀಕ್ಸಿಂದ. ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ಪಾಚ್ಕೊಂಡು ಮೊನ್ನೆ ನಾನು ಇಬ್ಬರು, ಆಮೇಲೆ ಆಮೇಲೆ ಅದಕ್ಕೆ ನಾನು ಕರೆಕ್ಟಾಗಿ ತಿನ್ನಿ ಅಂತ ಅರ್ಧಂಬರ್ಧ ತಿಂದ್ರೆ ಹಿಂಗೆ ಆಗೋದು. ಸೊ ಗೈಸ್ ಆಮೇಲೆ ಶೂಟ್ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂ ಮಾಡ್ತೀವಿ, ನೋಡ್ತಾ ಇರಿ. ಗೈಸ್ ನಮ್ಮ ಕಪ್ಪಲ್ನ ಬಿಸಿಲಲ್ಲಿ ಪಪ್ಪಲ್ಲಿ ಮಲಗಿಸ್ಬಿಟ್ಟಿದ್ವಿ ಡ್ರೋನ್ ಶಾಟ್ಗೋಸ್ಕರ. ಅಲ್ಲಿ ಹರೀಶನ ಡ್ರೋನ್ ಶಾಟ್ ತೊಗೊತಾ ಇದ್ದಾರೆ. ಓಕೆ ಬನ್ನಿ. ಕಲ್ಯಾಣಿ ಮುಗಿಸ್ಕೊಂಡು ಇವಾಗ ಮೇಲ್ಕೋಟೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮುರಳಿಯಣ್ಣ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಗಾಯ್ಸ್, ಸಿಕ್ಕಾಬಿಟ್ಟೆ ಬಿಸಿಲಿದೆ. ಹಿಂದೆ ಎಲ್ಲ ಬರ್ತಾ ಇದ್ದಾರೆ. ಅಪ್ಪ ದೇವ್ರೇ. ಸೊ ಇಲ್ಲೇ ಬಂದರೆ ಕಬ್ನಾಲು ಮತ್ತು ಅಂಗಡಿ, ಕಬ್ನಾಲು ಫ್ರೂಟ್ಸ್ ಅಂಗಡಿ ಎಲ್ಲ ಇದೆ. ಇಲ್ಲಿ ನೋಡೋ ಸ್ಟೆಪ್ಸ್. ಸೊ ಗೈಸ್ ಫೈನಲಿ ಬಂದು ರೀಚ್ ಆದ್ವಿ. ಆಲ್ರೆಡಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತೈತೆ, ಹೋಗ್ತಾವ್ರೆ. ತುಂಬ ಬಿಸಿಲಿದೆ. ಸೊ ಗೈಸ್ ಮೇಲ್ಕೋಟೆಯಲ್ಲಿ ಶೂಟ್ ಕಂಪ್ಲೀಟ್ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ಮೈಸೂರು ಕಡೆಗೆ, ಲಲಿತ್ ಮಹಲ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಹೇಗಿರುತ್ತೆ ಏನತ್ತ ಅಂತೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಈಗ ನಮ್ಮೂರಿಂದ ನಮ್ಮ ಅಕ್ಕನ ಮಗ ಬಂದಿರ್ತಾನೆ ಅನ್ಕೊಳ್ಳಿ, ಫುಲ್ ಇಂಗ್ಲೀಷ್ 2 ತಿಂಗಳು ರಜಾ, ನಮ್ಮ ಊರೆಲ್ಲ ಮಕ್ಕಳ ಜೊತೆ ಬಿಟ್ಬಿಡ್ತೀನಿ. ಅದ್ರೊಳಗೆ ಹೋಗೋ ವಯಸ್ಸಲ್ಲಿ ಮಮ್ಮಿ ಡ್ಯಾಡಿ ಅಂತಿದ್ರೆ ಅಪ್ಪ ಬರಪ್ಪ. ನಾನು ತಮಿಳ್ನಾಡಲ್ಲಿದ್ದೆ, ತಮಿಳ್ನಾಡಲ್ಲಿ ಬೆಂಗಳೂರಿದ್ದಾಗ ನಮ್ಮ ಮಿಲಿಟರಿ ಸ್ಕೂಲ ಅಲ್ಲೆಲ್ಲ ಅಫಿಷಿಯಲ್ ಹಿಂದಿ ಮಾಡ್ಕೊಂಡು ಇಂಗ್ಲೀಷ್ ಮಾಡ್ಕೊಂಡು ಕನ್ನಡ ಮೊದಲು ಕನ್ನಡಕ್ಕೆ ನಾರ್ಮಲ್ ಕನ್ನಡ ಇತ್ತು. ಆಗ ಅಜ್ಜಿ ರಜಕ್ಕೆ ಅಂತ ಊರಿಗೆ ಬಿಡೋರು ಗಾವನಹಳ್ಳಿಗೆ ಬಂದ್ಬಿಟ್ಟೋಣ. 2 ತಿಂಗಳು ಇದ್ಬಿಟ್ಟು ಹೋಗುವೆ. ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ಅನ್ಕಂಡ್ ನಾನು ಅಲ್ಲಿ ನಮ್ಮ ಅಮ್ಮ ಮ್ಯಾಟ್ ಮಾಡ್ತಾರೆ ಹಾಕೋದು. ಏನ್ ಭಾಷೆ ಅದು ಹೋಗ್ಬಿಡಲ್ಲ ಅಂತ ಬಂದಿದ್ಯಾ. ಇದು ಮಜಾ ಬರುತ್ತೆ. ಏನ್ ಗೊತ್ತಿಲ್ಲ ಹಣ ಇಟ್ಬಿಡಕ್ಕ ಚಟ್ನಿ ಕೊಡೋಣ. ಓಕೆ ಶೇರ್ ಮಾಡೋಣ. ಹಂಚಿ ತಿಂದವೆ ಏನೇನದು ಅದನ್ನ ಒಗ್ಗಟ್ಟಿನಲ್ಲಿ ಮಾಡೋದಿದೆ. ದ್ರೌಪದಿ ಶ್ರೀಕೃಷ್ಣ ನಿಗೃತ ಚರವನ್ನು
ಸೊ ಗೈಸ್ ಫೈನಲಿ ಲಲಿತ್ ಮಹಲಲ್ಲಿ ಶೂಟ್ ಕಂಪ್ಲೀಟ್ ಆಯಿತು. ಸೊ ನನಗೆ ವ್ಲಾಗ್ ಮಾಡೋಕ್ಕೆ ಬಿಡಲಿಲ್ಲ, ಯಾಕಂತಂದರೆ ಫುಲ್ ಹೆವಿ ಸ್ಟ್ರಿಕ್ಟ್ ಇದೆ ಗೈಸ್. ಅಲ್ಲಿ ಒಬ್ರು ಆದಮೇಲೆ ಒಬ್ಬರು ಶೂಟ್ ಮಾಡ್ಕೊಬೇಕಂದ್ರೆ ಫೋಟೋ ವೀಡಿಯೋ ಮಾಡ್ತಿದ್ರು, ಒಬ್ಬರು ಫೋಟೋ ಆದಮೇಲೆ ಆಮೇಲೆ ವೀಡಿಯೋ ಮಾಡ್ಕೋಬೇಕು. ಸೊ ನಮಗೆ ಅಲ್ಲಿ ಟೈಮಿಂಗ್ಸ್ ಅಷ್ಟೇ 2 ಅವರ್ ಅಷ್ಟೇ ಟೈಮ್ ಕೊಡೋದು. ಸೊ ಹಂಗಾಗಿ ನಾನು ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಸೊ ಗೈಸ್ ಎಂಪೈರಲ್ಲಿ ಶವರ್ಮ ತಿನ್ಕೊಂಡು ಇವಾಗ ನಮ್ಮ ಪಯಣ ಸೀಗೆಗುಡ್ಡೆ ಕಡೆಗೆ. ದಿಸ್ ಇಸ್ ಎ ಲಾಸ್ಟ್ ಲೊಕೇಶನ್, ನೋಡ್ತಾರೆ ಹೇಗಿರುತ್ತೆ ಅಂತ. ಸೊ ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ಸಂಜೆ ಆಗಿದೆ, ಟೈಮ್ ಇವಾಗ 5:30. ಸೊ ನಾವು ಬಂದಿರೋದು ಸೀಗೆಗುಡ್ಡೆ ಅಂತ, ಹಾಸನಲ್ಲಿರೋದು. ಸೊ ಬಂದ್ವಿ, ಲೊಕೇಶನ್ ನೆಕ್ಸ್ಟ್ ಲೆವೆಲ್ ಆಗಿದೆ, ನೀವು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಸೊ ಇವಾಗ ಶೂಟಿಂಗ್ ಇಲ್ಲಿ ನಡೀತದೆ, ಹೇಗಿರುತ್ತೆ ಅನ್ನೋಂತೆಲ್ಲ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಗೈಸ್ ಫೈನಲಿ ಶೂಟ್ ಮುಗಿಸಿ ನಮ್ಮ ಪಯಣ ನಮ್ಮ ಮನೆ ಕಡೆಗೆ. ಸೊ ಗೈಸ್ ಫೈನಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಕಾರಲ್ಲಿ ಕೂತಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಇವಾಗ ಏನಂದರೆ ಪ್ಲ್ಯಾನ್, ಇವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ವಿಡಿಯೋ ತುಂಬ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗೆ ತುಂಬ ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಗೈಸ್.